ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಒಂದಷ್ಟು ಜನ ಬೆಳಗ್ಗೆ ಬೇಗ ಎದ್ದು ಸೂರ್ಯಂಗೆ ವೆಲ್ಕಮ್ ಮಾಡ್ತಾರೆ. ಇನ್ನೊಂದಷ್ಟು ಜನಕ್ಕೆ ಸೂರ್ಯನೇ ವೆಲ್ಕಮ್ ಮಾಡೋದಲ್ವಾ. ಇವತ್ತು ಯಾರಿಗೆ ವೆಲ್ಕಮ್ ಮಾಡಿದ್ರೋ ಗೊತ್ತಿಲ್ಲ. ನಾನಂತೂ ಬೆಳಗ್ಗೆ ಬೇಗ ಎದ್ದು ಸೂರ್ಯಂಗೆ ವೆಲ್ಕಮ್ ಮಾಡಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಒಂದಷ್ಟು ವರ್ಷದಿಂದ ಇದೇ ಜಾಗಕ್ಕೆ ನಾನು ಬಂದಿದ್ದೆ. ಅವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೂ ಇವತ್ತು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಐತೆ. ಅವತ್ತಿಗೂ ಇವತ್ತಿಗೂ ಎರಡು ವ್ಯತ್ಯಾಸ ಇದೆ. ಮೊದಲನೇದು, ಈ ದೇವಸ್ಥಾನ ಕಂಪ್ಲೀಟ್ ರಿನೋವೇಷನ್ ಆಗಿದೆ. ಎರಡನೇದು, ಅವತ್ತು ನಾನು ಈ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದ ಬಗ್ಗೆ ಯಾವುದೇ ವಿಷಯ ನನಗೆ ಗೊತ್ತಿರಲಿಲ್ಲ. ಅವತ್ತು ನಾನು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗಿದ್ದೆ. ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ನನಗೆ ಗೊತ್ತಿರಲಿಲ್ಲ. ಯಾವುದೇ ಜಾಗ ಆಗಿರಲಿ, ಅದ್ರ ಬಗ್ಗೆ ತಿಳ್ಕೊಂಡು ಬರೋದಕ್ಕೂ ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಅಲ್ಲಿಗೆ ಬರೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವತ್ತು ನಾನು ಬಂದಿರೋದು ಗದ್ಗೆಗೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಗದ್ಗೆ ಇದು ಮೈಸೂರು ಡಿಸ್ಟಿಕ್ಕು ಹುಣಸೂರು ತಾಲೂಕಲ್ಲಿ ಕರಿಮುದ್ನಳ್ಳಿ ಪಕ್ಕ ಗದ್ಗೆ ಅನ್ನೋ ಒಂದು ಊರು. ಈ ಊರಿಗೆ ಗದ್ಗೆ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಗದ್ಗೆ ಕೆಂಡಗಣ್ಣ ಸ್ವಾಮಿ ಅಂತಾನೆ ಯಾಕೆ ಕರೀತಾರೆ ಗೊತ್ತಾ? ಈ ದೇವಸ್ಥಾನ ಸುತ್ತುತ್ತಾ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ. ಶ್ರೀ ಗುರು ಕೆಂಡಗಣ್ಣ ಸ್ವಾಮಿ ಅವರು ಸಾಧನೆ ಮಾಡಿದಂತಹ ಜಾಗನೇ ಈ ಗದ್ಗೆ. ಅಷ್ಟೇ ಅಲ್ಲ, ಶ್ರೀ ಗುರು ಕೆಂಡಗಣ್ಣ ಸ್ವಾಮಿ ಅವರು ಐಕ್ಯವಾಗಿರುವಂತಹ ಜಾಗ ಈ ಗದ್ಗೆ. ಗದ್ಗೆ ಶ್ರೀ ಕೆಂಡಗಣ್ಣ ಸ್ವಾಮಿನ ಪವಾಡ ಪುರುಷ, ಪೂಜ್ಯ ದೇವರು ಅಂತೆಲ್ಲ ಕರೀತಾರೆ. ಅವರು ಜೀವಂತವಾಗಿ ಜೀವೈಕ್ಯವಾದ ಜಾಗನೇ ಈ ಗದ್ಗೆ. 17ನೇ ಶತಮಾನದಲ್ಲಿ ಶ್ರೀ ಕೆಂಡಗಣ್ಣ ಸ್ವಾಮಿಯವರು ಪವಾಡಗಳನ್ನ ಮಾಡಿ ಜನರ ಆರಾಧ್ಯ ದೈವ ಆಗ್ತಾರೆ. ಅಗ್ನಿಕುಂಡದ ಮೇಲೆ ಕೂತ್ಕೊಂಡು ಅವರು ಧ್ಯಾನ ಮಾಡಬೇಕಾದ್ರೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ವಂತೆ. ಅದಕ್ಕೆ ಅವ್ರನ್ನ ಪವಾಡ ಪುರುಷ, ಪೂಜ್ಯ ದೇವರು ಅಂತೆಲ್ಲ ಹೇಳೋದು. ಪವಾಡ ಪುರುಷ ಶ್ರೀ ಕೆಂಡಗಣ್ಣ ಸ್ವಾಮಿಯವರು ಹಾವೇರಿ ಡಿಸ್ಟಿಕ್ ಅವರು. ಅಲ್ಲಿಂದ ಅವರು ಗದ್ಗೆಗೆ ಬಂದು ಸನ್ಯಾಸತ್ವನ ಸ್ವೀಕರಿಸಿ ಲಕ್ಷ್ಮಣ ತೀರ್ಥ ನದಿ ದಡದಲ್ಲಿ ಪುಟ್ಟದಾಗಿ ಒಂದು ಶಿವನ ಗುಡಿನ ಕಟ್ಟಿಸ್ತಾರೆ. ಶ್ರೀ ಗುರು ಕೆಂಡಗಣ್ಣ ಸ್ವಾಮಿಯವರು ಸುಮಾರು 80 ವರ್ಷ ಬದುಕಿದ್ರಂತೆ. ಗದ್ಗೆಲಿರೋ ಈ ದೇವಸ್ಥಾನನ 2006ರಿಂದ 2011 ತನಕ ಕಂಪ್ಲೀಟ್ ರಿನೋವೇಷನ್ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ 4 ದಿಕ್ಕಿಗೂ 4 ಬಾಗಿಲುಗಳಿದೆ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣನೇ ನಮಗೆ ದೇವಸ್ಥಾನದ ಸ್ಟಾರ್ಟಿಂಗಲ್ಲೇ ರೈಟ್ ಸೈಡಲ್ಲಿ ನಮಗೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದೇ ಆ ಗಣಪತಿ ದೇವಸ್ಥಾನ. ಅಲ್ಲಿಂದ ಮುಂದೆ ಹೋದರೆ ದೇವಸ್ಥಾನದೊಳಗಡೆ ಹೋಗೋಕ್ಕೆ ದಾರಿ ಇದು. ನೆಕ್ಸ್ಟ್ ನಾವು ಹೋಗಿದ್ದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಅಲ್ಲೇ ನೋಡಿ, ಇದೆ ವೀರಭದ್ರೇಶ್ವರ ದೇವಸ್ಥಾನ. ಗದ್ಗೆ ದೊಡ್ಡ ದೇವಸ್ಥಾನದಲ್ಲಿ ಪುಟ್ಟದಾಗಿ ಒಂದು ವೀರಭದ್ರೇಶ್ವರನ ಗುಡಿ ಕೂಡ ಇಲ್ಲಿದೆ. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಇದು ಮೇನ್ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮಧ್ಯದ್ದು ಮೇನ್ ದೇವಸ್ಥಾನ. ಸುತ್ತ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇದನ್ನ. ದೇವಸ್ಥಾನದ ಒಳಗಡೆ ಹೋದ ತಕ್ಷಣನೇ ನಮಗೆ ನೆಕ್ಸ್ಟ್ ಸಿಗೋದು ಇಲ್ಲಿ ನೋಡಿ, ಇಲ್ಲಿ ಶ್ರೀ ಗುರು ಕೆಂಡಗಣ್ಣ ಸ್ವಾಮಿಯವರ ಸನ್ನಿಧಿ. ಇದನ್ನ ಮುಗಿಸ್ಕೊಂಡು ಮುಂದೆ ಬಂದರೆ ಅಲ್ಲಿ ಮಹದೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ನೋಡಿ, ಇಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಅದು. ದೇವಸ್ಥಾನದೊಳಗಡೆ ಕೆಂಡಗಣ್ಣ ಸ್ವಾಮಿಯವ್ರ ಗದ್ಗೆ, ಶಿವನ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆಚೆ ಬಂದರೆ ಆಚೆ ಇರೋ ವಾತಾವರಣ, ತಂಪಾದ ಗಾಳಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ, ಆ ದೇವಸ್ಥಾನನೂ ಕೂಡ ತುಂಬಾ ಚೆನ್ನಾಗಿ ರಿನೋವೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಮೈಸೂರಿಂದ ಸುಮಾರು 35-40 ಕಿಲೋಮೀಟರ್ ಒಳಗಡೆ ಆಗುತ್ತೆ. ಮತ್ತು ಬಸ್ ಫೆಸಿಲಿಟಿ ಕೂಡ ತುಂಬಾ ಇದೆ. ಬಸ್ ಎಲ್ಲಿ ಸ್ಟಾಪ್ ಕೊಡುತ್ತೋ ಅದ್ರ ಅಪೋಸಿಟಲ್ಲೇ ದೇವಸ್ಥಾನ ಇರೋದು. ದೇವಸ್ಥಾನದ ಮುಂದೆನೇ ಬಸ್ ಸ್ಟಾಪ್ ಕೊಡುತ್ತೆ.
ನನಗಂತೂ ಗದ್ಗೆಗೆ ಬಂದು ಇಲ್ಲಿ ಕೆಂಡಗಣ್ಣ ಸ್ವಾಮಿಯವರ ದೇವಸ್ಥಾನನ ಕಂಪ್ಲೀಟ್ ನೋಡಿ, ಮಹದೇಶ್ವರನ ದೇವಸ್ಥಾನ, ವೀರಭದ್ರೇಶ್ವರ, ಗಣಪತಿ ಎಲ್ಲ ದೇವಸ್ಥಾನಗಳನ್ನ ನೋಡಿ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಅನ್ನಿಸ್ತು. So thank you for watching. Please like, share and subscribe my channel. I will come with another interesting video very soon. Until that, bye bye.